ಓಂ ಶಾಂತಿ. Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. Shall we start with 3 Omkaras? Om. 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 Om Sahana Bhavatu सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ओम शांति शांति शांति. Release both the hands please and namaste all of you. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಎಲ್ಲರಿಗೂ ನಮಸ್ತೆ. We'll start off straight away. We'll take up questions. ಅದಕ್ಕಿಂತ ಮೊದಲು ಫುಡ್ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೀನಿ. ಫುಡ್ ನಾಟ್ ಆನ್ ಯಾವುದು ಫುಡ್ ಅವಾಯ್ಡ್ ಮಾಡಬೇಕು, ಯಾವುದು ಫುಡ್ ಇದು ಅದ್ರ ಬಗ್ಗೆ ಅಲ್ಲ, ಜನರಲ್ ಫುಡ್. ಅಂಡ್ ದೆನ್ ಐ ವಿಲ್ ಟೆಲ್ ಯು ಅ ಕಪಲ್ ಆಫ್ ಸ್ಟೋರೀಸ್ ಆಲ್ಸೋ. ಸೊ ಇಲ್ಲಿ ವಾಟ್ ಐ ವುಡ್ ಲೈಕ್ ಟು ಆಸ್ಕ್ ಯು ಇಸ್, ಸಕ್ಕರೆ ಜಾಸ್ತಿ ತಿಂದ್ರೆ ಏನಾಗುತ್ತೆ? ಶುಗರ್ ಸ್ವೀಟ್ ತಿಂದ್ರೆ ಜಾಸ್ತಿ ಏನಾಗತ್ತೆ? ವಾಟ್ ಅ ಕ್ವಶನ್ ಅಂಡ್ ವಾಟ್ ನೋ ಆನ್ಸರ್ಸ್ ಆರ್ ಕಮಿಂಗ್ ಔಟ್. ಹೊಟ್ಟೆಲ್ ಜಂತುಳ ಆಗತ್ತೆ ಅಣ್ಣ. ಓಕೆ, ಯಾರಾದ್ರು ಆನ್ಸರ್ ಮಾಡಿದ್ದು? ಐ ಸೆಡ್ ಅಣ್ಣ. ಕವಿತಕ್ಕ. ಓಕೆ ಎಸ್ ಅಣ್ಣ. ಓಕೆ ದೇವ್ರೆ, ಲೆಟ್ ಅಸ್ ಗುಡ್ ಆನ್ಸರ್ ದೇವ್ರೆ. ಶುಗರ್ ಸಿಹಿ ಜಾಸ್ತಿ ತಿಂದ್ರೆ ಅಲ್ಲಲ್ಲಿ ದಂತುಳ ಬರುತ್ತೆ, ಹೊಟ್ಟೆಯಲ್ಲಿ ದಂತುಳ ಬರುತ್ತೆ. ದಟ್ ವಾಸ್ ಅ ವೆರಿ ಗುಡ್ ಆನ್ಸರ್ ದೇವ್ರೆ. ಯು ಅವಾಯ್ಡೆಡ್ ಸಮಥಿಂಗ್ ಮೇಜರ್. ಓಕೆ, ಅದಕ್ಕೆ ನಾನು ಕೇಳಿದ್ದು ಯಾರು ಆನ್ಸರ್ ಮಾಡಿದ್ದು ಅಂತ. ಓಕೆ, ಕವಿತಕ್ಕ ಆನ್ಸರ್ಡ್. ಎನಿ ಅದರ್ ಆನ್ಸರ್ಸ್? ಖಾರ ಜಾಸ್ತಿ ತಿಂದ್ರೆ ಏನಾಗುತ್ತೆ? ಅಲ್ಸರ್ಸ್ ಆಗುತ್ತೆ ಸರ್. ಓಕೆ, ನೆಕ್ಸ್ಟ್ ಆಲೂಗಡ್ಡೆ ಜಾಸ್ತಿ ತಿಂದ್ರೆ? ವಾಯು. ಗ್ಯಾಸ್ಟ್ರಿಕ್ ಆಗತ್ತೆ. This is the thing. Okay, so what we do is ಆಲೂಗಡ್ಡೆದು ಸಮೋಸೆ ಮಾಡ್ತೀವಿ, ಬಟಾಣಿದು ಸಮೋಸೆ ಮಾಡ್ತೀವಿ, ಅಥವಾ ಬಟಾಣಿ ಹಾಕಿ ಉಪ್ಪಿಟ್ಟು ಮಾಡ್ತೀವಿ. ಸೋ ಮೆನಿ ಥಿಂಗ್ಸ್ ವಿ ಡು. ಜಿಲೇಬಿ ಮಾಡ್ತೀವಿ, ಜಾಮೂನ್ ಮಾಡ್ತೀವಿ. ಬಟ್ ವಾಟ್ ವಿತ್ ಏನು ಮನ್ಸಲ್ಲಿ, ಜಿಲೇಬಿ ಜಾಸ್ತಿ ತಿಂದ್ರೆ ಡ್ಯಾಶ್ 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 ಬರುತ್ತೆ, ಖಾರ ಜಾಸ್ತಿ ತಿಂದ್ರೆ ಡ್ಯಾಶ್ 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 ಬರುತ್ತೆ, ಆಲೂಗಡ್ಡೆ ತಿಂದ್ರೆ ಡ್ಯಾಶ್ 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 ಬರುತ್ತೆ. Is that the attitude we should have while cooking or eating? ನೋ ಅಣ್ಣ. ನೋ ಸರ್, ನೋ ಸರ್. Absolutely not, alva? ಎಸ್ ಅಣ್ಣ. Then why are we having? ಜಾಸ್ತಿ ಮಾಡಬಾರ್ದು ಅನ್ನೋದು ಎಚ್ಚರ ಇರ್ಲಿ ಅಂತ. ಸರ್, ಲಿಮಿಟ್ ಅಲ್ಲಿ ಇದ್ರೆ ಏನಾಗಲ್ಲ, ಲಿಮಿಟ್ ಮೀರಿ ತಿಂದ್ರೆ ಹಂಗ ಆಗತ್ತೆ ಅಂತ ಅನ್ಸುತ್ತೆ ಸರ್. Okay, limit and beyond the limit. Okay, ಯಾವುದೇ ಇರ್ಲಿ. ಓಕೆ, ಬಟ್ ಈಗ ಹಸ್ಬೆಂಡಿಗೆ 2 ಜಾಮೂನ್ ಕೊಡ್ತೀರಾ, ಜಾಸ್ತಿ ಕೊಡ್ತೀರಾ? ಜಾಸ್ತಿ. ನಾವು ಲೇಡೀಸ್ ಆರ್ ಮೋರ್, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಈ ಕ್ವಶನ್. ನಿಮ್ಮ ಹಸ್ಬೆಂಡಿಗೆ, ನಿಮ್ಮ ಮಕ್ಕಳೇ 2 ಜಾಮೂನ್ ಕೊಡ್ತಿರೋ ಅಥವಾ ಜಾಸ್ತಿ ಕೊಡ್ತಿರೋ? ಜಾಸ್ತಿ ಕೊಡ್ತೀವಿ ಸರ್. ನಾವು 2ಕ್ಕಿಂತ ಜಾಸ್ತಿ ಕೊಟ್ರೆ ಡ್ಯಾಶ್ 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 ಅಂತ ಮನಸ್ಸಲ್ಲಿ ಬರುವುದಿಲ್ಲ ತಾನೆ? ಇಲ್ಲ ಇಲ್ಲ ಸರ್, ಅವ್ರಿಗೆ ಇಷ್ಟ ಅಂತ ಕೊಡೋದು ಸರ್. ಇಲ್ಲ ಸರ್. ಗ್ಯಾರಂಟಿ ಅವ್ರಿಗೆ ಏನ್ ಇಷ್ಟ Yes, ಇದೆಯೋ ಅಣ್ಣ. ಅದನ್ನ ಕೊಡ್ತೀರಾ? ಅವ್ರಿಗೆ 50+.
I don't know how many of your husbands are 50 plus. I'm sorry, but even if he is 50 plus ಅಂತ ಕೇಳ್ತಾ ಇದೀನಿ. Or you give him ಎರಡಕ್ಕಿಂತ ಒಂದ್ limited. ಜಾಸ್ತಿ ಅಷ್ಟೇ, ಲಿಮಿಟೆಡ್. Okay, 2 ಜಾಮೂನ್ ತಿನ್ನಿ, ಇನ್ನೊಂದು ಕೊಡ್ತೀನಿ ಜಾಸ್ತಿ ಅಷ್ಟೇ. ಮೂರ್ ಆಮೇಲೆ ಕೊಡ್ಬೋದು ಜಾಸ್ತಿ ಸರ್ ಕೊಡೋದಿಲ್ಲ. ಅಷ್ಟೇ. 3 ಜಾಸ್ತಿ. ಓಕೆ, 3ಕ್ಕಿಂತ ಜಾಸ್ತಿ ಬೇಡ. ಇಲ್ಲ ಅಂತಂದ್ರೆ ಸಕ್ಕರೆ ಕಾಯಿಲೆ ಬರುತ್ತೆ. Do you want your loved ones to suffer or struggle with any disorders? No, No, sir. Anna, not at No, all. then why do you wish that? ಸರ್ ಅದು ಪ್ರಿಕಾಷನರಿ ಮೆಜರ್ ಅಂತ ಅನ್ಕೋಬಹುದು ಸರ್. ಬಟ್ ಅದನ್ನ ಅನ್ಕೊಳ್ಳೋದಲ್ಲ, ನಾವು ಅನ್ಕೊಳ್ಳೋದ್ ಅಕ್ಕ, ನೀವು ನಾನು ಹೇಳ್ತಾ ಇರೋದು ಅನ್ಕೊಳ್ಳೋದಿದೆಯಲ್ಲ, ಅದನ್ನ ಶಿಫ್ಟ್ ಮಾಡಿ ಅಂತ. ಸಿಹಿ ಜಾಸ್ತಿ ತಿಂದ್ರೆ ಸಕ್ಕರೆ ಕಾಯಿಲೆ ಬರುತ್ತೆ ಅಥವಾ ಡಯಾಬಿಟಿಸ್ ಬರುತ್ತೆ ಅಂತ ತಿಳ್ಕೊಬೇಡಿ. ನೀವ್ ಏನ್ ಹೇಳ್ಬೋದು ಅದ್ರ ಬದಲಾಗಿ ಹೇಳಿ ನೋಡೋಣ. ಯು ಕ್ಯಾನ್ ಟೆಲ್ ಮೆನಿ ಥಿಂಗ್ಸ್. ಸಿಹಿ ಸ್ವಲ್ಪ ಕಮ್ಮಿ ತಿನ್ನಿ ಅಂತ ಹೇಳ್ಬೋದಲ್ವಾ? ಒಳ್ಳೇದಲ್ಲ ಅಂತ ಹೇಳ್ಬಿಡಿ, ಅದು ನೆಗೆಟಿವ್ ಆಯ್ತು. ಓಕೆ, ಸಿಹಿ ಸ್ವಲ್ಪ ಕಮ್ಮಿ ತಿನ್ನಿ ಅಂತ ಹೇಳ್ಬಹುದು. ಅಥವಾ ಜಾಮೂನ್ 2 ತಿನ್ನಿ ಅಂತ ಹೇಳ್ಬಹುದು. 2 4 ತಿನ್ಬಹುದು. ಸರ್ ಒಂದೇ ಸತಿ ತಿನ್ಬೇಡಿ, ಬ್ರೇಕ್ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ಬೋದು. ಓಕೆ, ಒಂದೇ ಸಲ ತಿನ್ಬೇಡಿ, ಬ್ರೇಕ್ ಮಾಡಿ ತಿನ್ನಿ. ಓಕೆ, ವೆರಿ ಗುಡ್. ಸೊ ಈ ತರ. ಬಟ್ ಮನ್ಸಲ್ಲಿ ಮಾತ್ರ ಇದಿರೋದು ಬೇಡ. ಖಾರ ಜಾಸ್ತಿ ತಿಂದ್ರೆ ತುಂಬಾ ಖಾರ ತಿಂತಾ ಇದ್ರೆ ಅಲ್ಸರ್ ಬರುತ್ತೆ, ಅದು ಹೇಳಿದ್ರೆ ನೆಗೆಟಿವ್ ಆಯ್ತು. ಸಿಹಿ ಜಾಸ್ತಿ ತಿಂದ್ರೆ ಶುಗರ್ ಬರುತ್ತೆ, ಅದು ನೆಗೆಟಿವ್ ಆಯ್ತು. ಓಕೆ ರೀ, ಜಾಸ್ತಿ ತಿನ್ಬೇಡ್ರಿ, ನಿಮ್ಗೆ ಹೆಂಡತಿ ಮಕ್ಕಳಿದ್ದಾರೆ, ಕೆಲವರು ಅದನ್ನ ಹೇಳ್ತಾರೆ. 2 ವೀಲರ್ 4 ವೀಲರ್ ಓಡಿಸ್ತಾ ಇದ್ರೆ ಹೆಂಡತಿ ಮಕ್ಕಳಿದ್ದಾರೆ ನಿಮ್ಗೆ ಪಕ್ಕದಲ್ಲಿ, ಗೊತ್ತಿದ್ಯಾ ಅಂತ ಕೇಳ್ತಾರೆ. ಸೊ ಇಸ್ ಇಟ್ ರೈಟ್? ನೋ ಸರ್. ನೋ. ಓಕೆ, ಇದು ಮೊದ್ಲೇ ಗೊತ್ತಿತ್ತಾ, ಈಗ ಗೊತ್ತಾಯ್ತಾ? ಈಗ ಗೊತ್ತಾಯ್ತು ಅಣ್ಣ. ಹೇಳ್ಬಾರ್ದು ಹಂಗೆ. ಯು ಶುಡ್ ನಾಟ್ ಏನೋ ಆತರ ಹೇಳಲಿಕ್ಕೆ ಹೋಗ್ಬೇಡಿ ದಯವಿಟ್ಟು. ಒಂದು. ಎರಡನೇದು, ಓಕೆ, ಯಾಕೆ ಈ ತರ ಹೇಳ್ತಾ ಇದೀನಿ ಅಂತಂದ್ರೆ, ಆಲೂಗಡ್ಡೆ ತಿನ್ಲಿ, ನಥಿಂಗ್ ವಿಲ್ ಹ್ಯಾಪನ್. ಐಸ್ ಕ್ರೀಮ್ ಮಕ್ಕಳಿಗೆ ಕೊಡ್ತೀರಾ ಕೇಳಿದ್ರೆ? ಇಲ್ಲ ಅಣ್ಣ, ಅಷ್ಟು ಸುಲಭವಾಗಿಲ್ಲ. ಅದಕ್ಕೆ ರೀಸನ್ಗಳು ಎಷ್ಟು ಕೊಡ್ತೀವಿ ಅಂದ್ರೆ ಅಷ್ಟು ಕೊಡ್ತೀವಿ. ಎಷ್ಟು ಬೇಕೋ ಅಷ್ಟು ಕೊಡ್ತೀವಿ. ಯು ಆರ್ ನಾಟ್ ಗೋಯಿಂಗ್ ಟು ಗಿವ್ ದೆಮ್ ಮೋರ್. ಯಾಕೆ ಕೊಡೋದಿಲ್ಲ? ಐಸ್ ಕ್ರೀಮ್ ಕೊಡಿ ತಿನ್ಲಿಕ್ಕೆ. ಅವರು ಐಸ್ ಕ್ರೀಮ್ ತಿಂದಾದ್ಮೇಲೆ ನೀರು ಕುಡಿಲಿ, ಹಲ್ಲು ಪ್ರಾಬ್ಲಮ್ ಬರೋದಿಲ್ಲ, ಹೊಟ್ಟೆ ಪ್ರಾಬ್ಲಮ್ ಬರೋದಿಲ್ಲ, ನೆಗಡಿ ಆಗೋದಿಲ್ಲ, ಶೀತ ಆಗೋದಿಲ್ಲ. ಓಕೆನಾ? ಬಟ್ ವಾಟ್ ವಿ ಡೂ, ವಿ ಡೋಂಟ್ ಗಿವ್ ದೆಮ್ ಐಸ್ ಕ್ರೀಮ್ ಎಟ್ ಆಲ್ ಟು ಈಟ್. ಪಾಪ ಅಲ್ವಾ? So what am I trying to tell you is, I am just trying to ನಿಮ್ಮಲ್ಲಿರ್ತಕ್ಕಂಥ ಕಾನ್ಶಿಯಸ್ನೆಸ್ ನ, ನಿಮ್ಮಲ್ಲಿರ್ತಕ್ಕಂಥ ಅವೇರ್ನೆಸ್ ನ, ನಿಮ್ಮಲ್ಲಿರ್ತಕ್ಕಂಥ ಸಂಕಲ್ಪಗಳನ್ನ ಜಸ್ಟ್ ಐ ಆಮ್ ಟ್ರಾನ್ಸ್ಫಾರ್ಮಿಂಗ್ ಇಟ್, ಶಿಫ್ಟಿಂಗ್ ಇಟ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಇಸ್ ಇಟ್ ಓಕೆ? ಓಕೆ ಅಣ್ಣ. ಬಟ್ ಇನ್ ಕೇಸ್ ಆಲ್ರೆಡಿ ಡಯಾಬಿಟಿಕ್ ಇದ್ದಾರೆ ಅಂದಾಗ ಅವಾಗ ನಾವು ಹೇಗೆ ಹೇಳೋದು? ಸಕ್ಕರೆ ಜಾಮೂನ್ ಕೊಡಲ್ಲ ಅಂತ ಹೇಳಿ. ಅಕ್ಕ, ಲೈಕ್ ಐ ವಿಲ್ ಟೆಲ್ ಯು ಸಮಥಿಂಗ್ ವಿಚ್ ಇಸ್ ಅ ಫ್ಯಾಕ್ಟ್. Please forgive me. I hope there is a doctor here in the class. Okay, but still I ask for forgiveness. But the fact is, I have to place it in front. See, more than 60 years, more than 70 years, lot of problems have come regarding calcium deficiency, regarding potassium deficiency, regarding sodium deficiency. ಸೊ ಗೊತ್ತಿದೆ ಡಾಕ್ಟರ್ಸ್ಗೆ, ಸೋಡಿಯಂ ಡಿಫಿಷಿಯನ್ಸಿ ಆದರೆ ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ, ಏನೇನೋ ಮಾತಾಡ್ತಾರೆ ವಯಸ್ಸಾದವರು. ಹೌದೋ ಇಲ್ವೋ? ಸೋಡಿಯಂ ಡಿಫಿಷಿಯನ್ಸಿಯಿಂದ ಅಂತ ಗೊತ್ತಿದ್ಯಾ? ಇರ್ಲಿಲ್ಲ, ಗೊತ್ತಿರ್ಲಿಲ್ಲ ಅಣ್ಣ. ಈಗ ನೀವು ಅವರಿಗೆ ಇದು BP ಇದೆ ಅಂತ ಉಪ್ಪೇ ಕೊಡಲ್ಲ ಪಾಪ. ಉಪ್ಪು ಕೊಡ್ಲಿಲ್ಲ ಅಂದ್ರೆ ಸೋಡಿಯಂ ಹೇಗೆ ಶರೀರದಲ್ಲಿ ಉತ್ಪನ್ನ ಆಗುವುದು? ಏನ್ರಮ್ಮ? ಡಾಕ್ಟರ್ಸ್ ಅವಾಯ್ಡ್ ಮಾಡಿ ಅಂತಾರಲ್ವಾ? ಡಾಕ್ಟರ್ಸೇ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಓಕೆ, ನೀವು ಸ್ವಲ್ಪ ಕೊಡಿ. ಡಾಕ್ಟರ್ಸ್ ಅವಾಯ್ಡ್ ಮಾಡಿ ಹೇಳ್ತಾರೆ. 60 ಆದ್ಮೇಲೆ ಸೋಡಿಯಂ ಡಿಫಿಷಿಯನ್ಸಿ ಆದರೆ ಹೇಗೇಗೋ ಬಿಹೇವ್ ಮಾಡ್ತಾ ಇದ್ರೆ, ಸೊ ಡೆಮೆನ್ಷಿಯಾ, ಆಲ್ಜಿಮರ್ಸ್ ಬಂದ್ರೆ ಡಾಕ್ಟರ್ಸೇ ಅದಕ್ಕೆ ಔಷಧಿ ಕೊಡ್ತಾರೆ, ಇದು ಮಾಡ್ತಾರೆ. ಹೌದೋ ಇಲ್ವೋ?
ಹೌದು ಸರ್. ಸೊ Yes, sir. Yes, ದಿಸ್ sir. ಇಸ್ ಅ ರಿಕ್ವೆಸ್ಟ್ ಟು ಎವ್ರಿ ಒನ್. ಬಿ ಪಿ ಇದೆ ಅಂತ ಹೇಳ್ಬಿಟ್ಟು ಟೋಟಲಿ ಸಾಲ್ಟ್ ಅನ್ನ ಅವಾಯ್ಡ್ ಮಾಡಬೇಡಿ. ಸಿಮಿಲರ್ಲಿ ಡಯಾಬಿಟಿಸ್ ಇದೆ ಅಂದ ತಕ್ಷಣ ಟೋಟಲಿ ಕಾರ್ಬೋಹೈಡ್ರೇಟ್ಸ್ ಶುಗರ್ ಅವಾಯ್ಡ್ ಮಾಡಬೇಡಿ. ಇಟ್ ಈಸ್ ನೆಸೆಸರಿ. Yes, sir. ಚಿಕ್ಕ ಮಕ್ಕಳಲ್ಲಿ ಶುಗರ್ ಇಸ್ ವೆರಿ ನೆಸೆಸರಿ ಫಾರ್ ದೇರ್ ಗ್ರೋತ್. ತುಪ್ಪ ಕೊಡಲ್ಲ ಮಕ್ಕಳಿಗೆ, ಯಾಕೆ? ದಪ್ಪ ಆಗ್ತಾರೆ ಅಂತ. ಪಾಪ ಆ ತುಪ್ಪ ಕೊಟ್ಟರೆ ದೇ ವಿಲ್ ಬಿಕಮ್ ಬ್ರಿಲಿಯಂಟ್. ಅಣ್ಣ ಮತ್ತೆ ಚಾಕ್ಲೇಟ್ಸ್ ತುಂಬಾ ತಿಂತಾರೆ ಅಣ್ಣ. ಚಾಕ್ಲೇಟ್ಸ್ ಕಮ್ಮಿ ತಿನ್ಲಿಕ್ಕೆ ಹೇಳಿ ಅಷ್ಟೇ ನಾನು ಹೇಳೋದು, ಇನ್ನೇನು ಹೇಳಲಿಕ್ಕೆ ಆಗುದಿಲ್ಲ. ಚಾಕ್ಲೇಟ್ ತಿಂದ್ಮೇಲೆ ಬಿಸಿ ನೀರು ಕೊಡಿ ಕುಡಿಲಿಕ್ಕೆ. ಚಾಕ್ಲೇಟ್ ತಿಂತೀರಾ, ಬಿಸಿ ನೀರು ಕುಡಿದು ಬಿಟ್ಟು ಕುಚ್ಚು ಕುಚ್ಚು ಮಾಡಿ, ದಟ್ ಈಸ್ ಗಾರ್ಗಲ್ ಮಾಡಿ ಅಂತ ಹೇಳಿ. ಓಕೆ. Yes, sir. Yes, sir. Oh, some Putani is speaking. Who is that Putani? Good boy. Sir, okay. ಓಕೆ, ಅರ್ಥ ಆಯ್ತಾ? ಲೈಕ್ ಗಾಟ್ ಮೀ. ಐಸ್ ಕ್ರೀಮ್ ಬೇಕು ಅಂದ್ರೆ ಐಸ್ ಕ್ರೀಮ್ ಕೊಡಿ, ಬಟ್ ಆಫ್ಟರ್ ಐಸ್ ಕ್ರೀಮ್ ವಾಟರ್ ಕುಡಿಲಿ. ಇಸ್ ದಿಸ್ ಓಕೆ? ಎಸ್ ಅಣ್ಣ, ಓಕೆ ಅಣ್ಣ. ನಾಟ್ ಕಂಪ್ಲೀಟ್ಲಿ ಸ್ಟಾಪ್ ಇಟ್. ಡೋಂಟ್ ಸ್ಟಾಪ್ ಇಟ್ ಕಂಪ್ಲೀಟ್ಲಿ ಪಾಪ. ಸಂಘದಂತೆ ರಂಗು ಅನ್ಲಿಕ್ಕೆ ಅಣ್ಣ, ಸಂಘದಂತೆ ರಂಗು ಅಂತ ಹೇಳಲಿಕ್ಕೆ ಉದಾಹರಣೆ. ಸಂಘದಂತೆ ರಂಗು. ಎಸ್ ಅಣ್ಣ, ನೀವು ದೇವ್ರೆ ದೇವ್ರೆ ಅಂತ ಮಾತಾಡಿಸ್ತಿರಲ್ಲ. ಓಕೆ, ಎಸ್ ಅಕ್ಕ, ನೌ ಯು ಪ್ಲೀಸ್ ಟೆಲ್ ಮಿ. ನೀವು ದೇವ್ರೆ ದೇವ್ರೆ ಅಂತ ಹೇಳಿ ಮಾತಾಡಿಸ್ತಿರಲ್ಲ. ಸುನೀತಕ್ಕ ಅವ್ರ ಮಗ ಡೈಲಿ ಕ್ಲಾಸ್ ಕೇಳ್ತಾನೆ, ಅವ್ರ ತಾಯಿ ಜೊತೆ ಅದೇ ತರ ಕಾನ್ವರ್ಸ್ ಮಾಡ್ತಾನೆ. ದೇವ್ರೆ ನಂಗೆ ಸ್ವಲ್ಪ ಊಟಕ್ಕೆ ಹಾಕೊಡು ಬಾ ದೇವ್ರೆ ಅಂತ ಹೇಳಿ. ತುಂಬಾ ಚೇಂಜಸ್ ಆಗಿದೆ ಅಣ್ಣ. ಸುನೀತಕ್ಕ ಇಸ್ ಅವ್ರ ಮಗ ಆತರ ಅವ್ರ ಜೊತೆ ಮಾತಾಡ್ತಾನೆ ಅಣ್ಣ. ಸುನೀತಕ್ಕ your sister Sunitaka you are telling? ಎಸ್ ಅಣ್ಣ. Okay. That's good, no? Like there's a change in that. Yes, ಅಣ್ಣ. It is good. Okay, now we'll go further in the class. Ega. So got it. So nenne we were speaking about the punya karmagalu yavyavadu anta. So first we covered with the being soul conscious, being God conscious, being connected to Paramatma always, and visualizing that whatever happens here is a drama, and whatever we are receiving here, manifestations ಏನಿದೆ present ಅಲ್ಲಿ, it is drama that ನಾವು ಏನ್ ಮಾಡಿದ್ದೀವಿ ಅದು ಈಗ ಅದಕ್ಕೆ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಅಥವಾ ರೆಸ್ಪಾಂಡ್ ಮಾಡ್ತೀನಿ, that will create ನನ್ನ ಇವತ್ತಿನ ಕರ್ಮದ ಅನುಸಾರವಾಗಿ ಮುಂದೆ ನನಗೆ ಏನು ಸಿಗಬೇಕು ಅಂದ್ರೆ ಮ್ಯಾನಿಫೆಸ್ಟೇಷನ್ ಆಗಲಿ ಕರ್ಮಫಲ ಆಗಲಿ ಸಿಗತ್ತೆ. ಸೊ ಐ ಹ್ಯಾವ್ ಟು ಬಿಹೇವ್ ಇನ್ ಅ ಪಾಸಿಟಿವ್ ಮ್ಯಾನರ್. ಸೊ ಸೇಮ್ ಥಿಂಗ್ ವಿತ್ ಯುವರ್ ಶುಗರ್. ಜಾಸ್ತಿ ಕೊಟ್ರೆ ಶುಗರ್ ಬರುತ್ತೆ ಅಂತ ಮೊದಲೇ ಪ್ರೆಡಿಕ್ಟ್ ಮಾಡಬೇಡಿ. ಆಮೇಲೆ ನೋಡಿದ್ರ ನಾನು ಹೇಳ್ದೆ ಅಂತ ಹೇಳ್ಬೇಡಿ. ನೀವು ಆಶೀರ್ವಾದ ಕೊಟ್ಟಾಗಿದೆ. ಅದೇ ತರ ಸಕ್ಕರೆ, ಅದೇ ತರ ಖಾರ, ಅದೇ ತರ ಆಲೂಗಡ್ಡೆ ತಿನ್ಲಿ. ಆಲೂಗಡ್ಡೆ ಬೇಕು, ಕಾರ್ಬೋಹೈಡ್ರೇಟ್ಸ್ ಬೇಕು ದೇಹಕ್ಕೆ. ನೀವು ಆಲೂಗಡ್ಡೆ ಜಾಸ್ತಿ ತಿಂದ್ರೆ ವಾಯು ಆಗತ್ತೆ ಅಂತ ಕೊಡ್ಲಿಲ್ಲ ಅಂದ್ರೆ? ಸರ್, yes ಅಕ್ಕ. Sir, morning you asked me to remind about karma. Yes, I will. Yes akka, that is a karmaddu ಮತ್ತೆ the powerful thing about. So what we are going to do is karma ಹೇಗೆ ನಾವು how we can handle ಅದರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಆಮೇಲೆ ಇದು ಸರ್, ಲೈಕ್ ಇವಾಗ ಕೆಟ್ಟವ್ರ ಅಂತ ಗೊತ್ತಿದ್ರು, ಕೆಟ್ಟದ್ ಮಾಡಿದ್ದಾರೆ ಅಂತ ಗೊತ್ತಿದ್ರು ಅವರಿಗೆ ನಾವು ಬ್ಲೆಸ್ಸಿಂಗ್ಸ್ ಕಳಿಸ್ತಾ ಇರ್ತೀವಿ. ಸೊ ಹೌ ಗುಡ್ ಇಟ್ ಇಸ್ ಅಂತ. ಓಕೆ, ಯಾರು ನಮಗೆ ಕೆಟ್ಟದ್ ಮಾಡಿದ್ರೆ ಆ ಕೆಟ್ಟದ್ದು ಮಾಡಿದ್ರಿಂದ ನಮಗೆ ಅವರ ನೆನಪು ಬಂದಾಗ ಅವರಿಗೆ ಆಶೀರ್ವಾದ ಕೊಡ್ಲೇಬೇಕು. ಸೊ ಆಶೀರ್ವಾದ ಕೊಡ್ತೀರಾ ಎಲ್ಲರೂ? Yes sir, we are doing it. Yes sir, we are doing it. ಸಿಚುವೇಶನ್ ನೆನಪು ಬರುತ್ತಾ, ಜನಗಳ ನೆನಪು ಬರುತ್ತಾ? ಎಲ್ಲ ಬರುತ್ತೆ ಸರ್. ಹಾಗಾದ್ರೆ ಏನ್ ಮಾಡ್ಬೇಕು ನೀವು? ಎಲ್ಲ ಬಂದ್ರೆ ಅವರಿಗೆ ಆಶೀರ್ವಾದ ಕೊಡ್ಬೇಕು. Can you do it? Yes sir, we are doing it. We are doing it. Okay, very good. Now how to face? Now we all require how to face this present karma. ಇದು ಕಲಿಯುಗದಲ್ಲಿ
See, all the souls have depleted energy in them. So everything is uncertain here. Gottidiyalla nimage. Anything can come from anyone, anytime, unexpected. So, but are we ready for it? So that is the question. So what is meant by ever ready? ಅನ್ನೋದು ಅದು ಸೂಕ್ಷ್ಮವಾದ ಒಂದು ಕ್ವಶನ್. ಈ ಎವರ್ ರೆಡಿ ಅನ್ನೋದನ್ನ, ಎವರ್ ರೆಡಿ ಅಂದ್ರೆ ಏನು? ಬೀಯಿಂಗ್ ಕಂಪ್ಲೀಟ್ಲಿ ಫ್ರೀ, Yes, sir. ಬೀಯಿಂಗ್ ಕಂಪ್ಲೀಟ್ಲಿ ಡಿಟ್ಯಾಚ್ಡ್. ನಿಮ್ ಎವರ್ ರೆಡಿ ಅಂದ ತಕ್ಷಣ ರೆಡಿ ಫಾರ್ ಸಮಥಿಂಗ್ ಅಲ್ಲ. ಇಟ್ ಮೀನ್ಸ್ ಐ ಆಮ್ ಫ್ರೀ ಫ್ರಮ್ ಎವ್ರಿಥಿಂಗ್. ಐ ಆಮ್ ನಾಟ್ ಅಟ್ಯಾಚ್ಡ್ ವಿತ್ ಎನಿಥಿಂಗ್. ಐ ಆಮ್ ನಾಟ್ ಹೋಲ್ಡಿಂಗ್ ಆನ್ ಟು ಎನಿಥಿಂಗ್. ಓಕೆನಾ? ದಟ್ ಈಸ್ ದ ಮೀನಿಂಗ್ ಆಫ್ ಎವರ್ ರೆಡಿ. ಎವರ್ ರೆಡಿ ಮೀನ್ಸ್ ಐ ಆಮ್ ಫ್ರೀ. ಎವರ್ ರೆಡಿ ಅಂತಂದ್ರೆ ರೆಡಿ ಅಂತಲ್ಲ ಯಾವುದೇ ಒಂದು ಇದಕ್ಕೆ ಏನಾಗಿ ಫಾರ್ ಸಮ್ ಗೇಮ್ ಆರ್ ಟು ಗೋ ಔಟ್ ಆರ್ ಫಾರ್ ಎನಿಥಿಂಗ್. ಎವರ್ ರೆಡಿ ಮೀನ್ಸ್ ಟು ಬಿ ಟೋಟಲಿ ಫ್ರೀ. ಐ ಆಮ್ ಫ್ರೀ. ಐ ಆಮ್ ನಾಟ್ ಎಂಟ್ಯಾಂಗಲ್ಡ್ ಬೈ ಎನಿವನ್. ಯಾರು ನನಗೆ ಹಿಡಿದಿಟ್ಟಿಲ್ಲ, ಯಾರ ಒಂದು ಬಾಂಡೇಜ್ ನನಗೆ ಇಲ್ಲ. ದಟ್ ಈಸ್ ದ ಮೀನಿಂಗ್ ಆಫ್ ಎವರ್ ರೆಡಿ. ಓಕೆನಾ? ದಿಸ್ ಇಸ್ ಅ ಸೂಕ್ಷ್ಮ ಮೀನಿಂಗ್. ಅದರ್ ಮೀನಿಂಗ್ ನಿಮ್ಗೆ ಗೊತ್ತಿದೆ ಎವರ್ ರೆಡಿ ಅಂದ್ರೆ. Our emotions are not dependent on others. Our emotions, yes, absolutely right. Andre, our feelings and emotions should not be dependent on the behavior of others. Yes. Okay, ಅವರು ಗುಡ್ ಮಾರ್ನಿಂಗ್ ಹೇಳಿದ್ರೆ ನಾನು ಗುಡ್ ಮಾರ್ನಿಂಗ್ ಹೇಳ್ತೀನಿ. ಅವ್ರು ಗುಡ್ ಮಾರ್ನಿಂಗ್ ಹೇಳಿಲ್ಲ ಅಂದ್ರೆ ಒಂದ್ 2 ದಿವಸ ಹೇಳ್ತೀನಿ, 3ನೇ ದಿವಸದಿಂದ ಹೇಳೋದಿಲ್ಲ. ಯಾಕೆ? ಅವ್ರು ಗುಡ್ ಮಾರ್ನಿಂಗ್ ಹೇಳಿಲ್ಲ. ಅದಕ್ಕೆ ಐ ಲೈಕ್ ಟು ಟೆಲ್ ಗುಡ್ ಮಾರ್ನಿಂಗ್, ಯು ಶುಡ್ ಟೆಲ್ ಗುಡ್ ಮಾರ್ನಿಂಗ್. ನಿಮಗೆ ಏನ್ ಇಷ್ಟ ಅದನ್ನು ಮಾಡಬೇಕು. ನಾವು ಐ ವಿಲ್ ಗಿವ್ ಯು ಒನ್ ಸ್ಮಾಲ್ ಎಕ್ಸಾಂಪಲ್. ಓಕೆ, ಸೊ ಹಿಯರ್ ಐ ಗೋ ಟು ಸಮ್ವನ್ಸ್ ಹೌಸ್. ಯಾರ್ದೋ ಮನೆಗೆ, ಯಾರ ಮನೆಗಮ್ಮ ನಾನು ಬರೋದು? ಯಾರ್ದೋ ಮನೆಗೆ ಬಂದೆ. ನಿಮ್ಮ ಮನೆಗೆ 4 ಸಬ್ಜಿ, 2 ಸ್ವೀಟು, ವಂಡರ್ಫುಲ್ 2 ಸಾಂಬಾರು, 1 ತಿಳಿಸಾರು, ಮಜ್ಜಿಗೆ, ವಂಡರ್ಫುಲ್ ಊಟ, ಸಂಪ್ಟುವಸ್ ಮೀಲ್ ಕೊಟ್ರಿ ನನಗೆ. ನಾನು ಚೆನ್ನಾಗಿ ತಿಂದೆ, ವಾಪಸ್ ಬಂದೆ ಮನೆಗೆ. ಒನ್ ಡೇ ಯು ಕಮ್ ಹೋಮ್. ಏನಮ್ಮ ಕಾಫಿ ಕುಡಿತೀರನಮ್ಮ ಅಂತ ಕೇಳ್ತೀನಿ. ಐ ಆಮ್ ನಾಟ್ ಪ್ರೊವೈಡಿಂಗ್ ಯು ಲಂಚ್. ಅರ್ಥ ಆಗ್ತಾ ಇದೆಯಾ? Yes, sir. Yes, ಐ ಆಮ್ Yes, ಜಸ್ಟ್ sir, yes, ಆಸ್ಕಿಂಗ್ ಯು ವೆದರ್ ಯು ವಿಲ್ ಹ್ಯಾವ್ ಕಾಫಿ. ಕಾಫಿನೂ ಮಾಡಿ ಕೊಡೋದಲ್ಲ, ಕಾಫಿ ಕುಡಿತೀರಾ ಅಂತ ಕೇಳ್ತೀನಿ. ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ಟೈಮ್ ನಿಮ್ ಮನೆಗೆ ಬಂದಾಗ ಎಷ್ಟು ಸಬ್ಜಿ ಮೈನಸ್, ಎಷ್ಟು ಸ್ವೀಟ್ ಮೈನಸ್, ಎಷ್ಟು ಡಿಶಸ್ ಮೈನಸ್. ನಾಟ್ ಲೈಕ್ ದಟ್. ಆತರ ಇರಬಾರ್ದಲ್ವಾ ಸರ್? ಆತರ ಮಾಡಬಾರ್ದು. ಆತರ ಮಾಡಬಾರ್ದು, ಕರೆಕ್ಟ್ ಅಲ್ಲ. ನಾನ್ ನಿಮ್ ಮನೆಗೆ ಬಂದಾಗ ಎಷ್ಟು ಮೈನಸ್ ಆಗತ್ತೆ? ಈಗ ಏನು ಆಗಲ್ಲ ಸರ್. ಆಗಲ್ಲ, ಆಡ್ ಆಗುತ್ತೆ. ಇನ್ನು ಯಾಕೆ ಮೈನಸ್ ಮಾಡ್ಬೇಕು ಸರ್? ಅವ್ರು ಮಾಡಿದ್ರೆ ನಾವು ಮಾಡ್ಬೇಕು ಅಂತಿಲ್ವಲ್ಲ. ನಾನ್ ನಿಮ್ಗೆ ಕಾಫಿನೂ ಕೊಟ್ಟಿಲ್ಲ. ನೋ ಪ್ರಾಬ್ಲಮ್, ಪರವಾಗಿಲ್ಲ ಸರ್, ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್ ಸರ್. ಆ ಕಾಫಿ ನಾವೇ ಆಡ್ ಮಾಡಿ ಕೊಟ್ಬಿಡ್ತೀವಿ ಸರ್. ಸರ್ ಅದೇನ್ ಬಾರ್ಟರ್ ಎಕ್ಸ್ಚೇಂಜ್ ಅಲ್ವಲ್ಲ ಸರ್? ನೀವು ಕೊಟ್ರೆ ನಾವು ಕೊಡ್ಬೇಕು. ಓಕೆ, ವೆರಿ ಗುಡ್. ಸೊ ದಿಸ್ ಇಸ್ ಹೌ ಯು ಶುಡ್ ಬಿಹೇವ್. ಯಾರಾದ್ರೂ ಗುಡ್ ಮಾರ್ನಿಂಗ್ ಹೇಳಿದ್ರೆ ಮಾತ್ರ ನಾ ಗುಡ್ ಮಾರ್ನಿಂಗ್ ಹೇಳ್ತೀನಿ, ಅಥವಾ ಅವರು ಗುಡ್ ನೈಟ್ ಹೇಳಿದ್ರೆ ನಾ ಗುಡ್ ನೈಟ್ ಹೇಳ್ತೀನಿ, ಅಥವಾ ಅವ್ರು ನಮಸ್ತೆ ಹೇಳಿದ್ರೆ ನಾನು ನಮಸ್ತೆ ಹೇಳ್ತೀನಿ. ಇಲ್ಲ, ಐ ಫೀಲ್ ಗುಡ್ ಬೈ ಟೆಲಿಂಗ್ ಗುಡ್ ಮಾರ್ನಿಂಗ್. ಐ ಫೀಲ್ ಗುಡ್ ಬೈ ರೆಸ್ಪೆಕ್ಟಿಂಗ್ ಸಮ್ ಒನ್. ಐ ಫೀಲ್ ಗುಡ್ ಬೈ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ಎನಿವನ್. ಓಕೆನಾ? ಸೊ ನಾವು ಅಗೇನ್ ಎವರ್ ರೆಡಿ ಮೀನ್ಸ್ ನೋ ಎಂಟ್ಯಾಂಗಲ್ಮೆಂಟ್. ಯಾವುದೇ ತರದ ಸಂಕಲ್ಪದ ಎಂಟ್ಯಾಂಗಲ್ಮೆಂಟ್ ಸಹ ಇಲ್ಲ. ಓಕೆ, ಈಗ ಇನ್ನೊಂದು ಸೂಕ್ಷ್ಮವಾದ ವಿಷಯ ಇದೆ. ಎವರ್ ರೆಡಿ ಮೀನ್ಸ್ ನೋ ಕ್ವಶನ್ಸ್. ಇಸ್ ಈಸ್ ದ ಮೀನಿಂಗ್ ಆಫ್ ಎವರ್ ರೆಡಿ. ನೋಡಿ ಎಷ್ಟೊಂದು ಮೀನಿಂಗ್ ಇದೆ, ಸೂಕ್ಷ್ಮವಾದ ಮೀನಿಂಗ್. ನೋ ಕ್ವಶನ್ಸ್. Okay, now if we have to focus on our present karma to have a very wonderful future, no hatred, no jealousy, no vikaras at all. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್, ನೋ ಫ್ರೆಶ್ ಅಕೌಂಟ್ಸ್. ಯಾವುದೇ ಫ್ರೆಶ್ ಅಕೌಂಟ್ ಇರಬಾರ್ದು. ಈಗ ಏನ್ ಮಾಡ್ಬೇಕು ಇದಕ್ಕೆ ಅಂತ ಹೇಳ್ತೀನಿ. ಇಫ್ ಎನಿವನ್ ವಾಂಟ್ಸ್ ಟು ಮೇಕ್ ಅ ನೋಟ್ ಆಫ್ ಇಟ್, ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್. ಎವ್ರಿ ಡೇ ಮಾರ್ನಿಂಗ್ ಸ್ಪೀಕ್ ಟು ನಿಮ್ಮ ಯಾರು ನಿಮಗೆ ಹಿತೈಷಿಗಳಿದ್ದಾರೆ ಅಥವಾ ಆಪೋಸಿಟ್ ಆಫ್ ಹಿತೈಷಿಗಳಿದ್ದಾರೆ, ಯಾರು ನಿಮಗೆ ಹರ್ಟ್ ಮಾಡಿದ್ದಾರೆ ಅಥವಾ ಯಾರು ನಿಮಗೆ ಹರ್ಟ್ ಮಾಡಿಲ್ಲ, ಒಳ್ಳೇದನ್ನೇ ಮಾಡಿದ್ದಾರೆ, ಯಾರ್ಯಾರು ನಿಮಗೆ ನೆನಪಿಗೆ ಬರ್ತಾರೆ ಅವ್ರಿಗೆ ಸ್ಪೀಕ್ ಟು ದೆಮ್ ಇನ್ ಯೋರ್ ಮೈಂಡ್. ನಿಮ್ಮ ಮನಸ್ಸಲ್ಲಿ ಅವ್ರನ್ನ ವಿಜುವಲೈಸ್ ಮಾಡಿ ಮಾತಾಡಿ. ಫಸ್ಟ್ ಥಿಂಗ್ ಇಸ್ ಸೇ ಸಾರಿ. ಸಾರಿ ಫಾರ್ ವಾಟ್ ಎವರ್ ಐ ಮಸ್ಟ್ ಹ್ಯಾವ್ ಡನ್ ಟು ಯು ಇನ್ ದ ಪಾಸ್ಟ್. ಈಗ ಅವರು ನನಗೆ ಆ ತರ ಬಿಹೇವ್ ಮಾಡಿದ್ದಾರೆ, ಆ ತರ ಹರ್ಟ್ ಮಾಡಿದ್ದಾರೆ ಅಂದ್ರೆ ಪಾಸ್ಟ್ ಅಲ್ಲಿ ನಾನು ಅವ್ರಿಗೆ ಮಾಡಿದೀನಿ, ಅದಕ್ಕೆ ಅವ್ರು ಮಾಡಿದ್ರು ತಾನೆ, ಲೆಕ್ಕಾಚಾರ ತೀರ್ತು. ಹೌದಾ ಇಲ್ವೋ?
Correct, sir. Correct. So adike first ask for forgiveness. Sorry for whatever I have done to you in the past. ಏನೋ ಮಾಡಿರ್ತೀನಿ ಅದಕ್ಕೆ ನೀವು ಮಾಡಿದಿರಾ. Okay, I am sorry for that. Next, forgive them for what they have done. Forgive them for what they have done. And forgive for what you are doing me today and in the present. ಯಾರೋ ನನಗೆ ಇನ್ನೂ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಈಗ ನಾನು ಕ್ಷಮಿಸ್ತೀನಿ. ಯಾಕೆ ಅಂದ್ರೆ ನಾನು ಯಾವತ್ತೋ ಮಾಡಿದ್ದೀನಿ. ಐ ಹ್ಯಾವ್ ಥ್ರೋನ್ ಬ್ಲ್ಯಾಕ್ ಬಾಲ್, ಐ ಹ್ಯಾವ್ ಥ್ರೋನ್ ರಾಂಗ್ ಥಾಟ್ಸ್ ಆನ್ ಯು. ಅದಕ್ಕೆ ಇವತ್ತು ಯು ಆರ್ ಡೂಯಿಂಗ್ ದಿಸ್ ಟು ಮೀ. ಐ ಡೋಂಟ್ ಮೈಂಡ್ ಇಟ್. ಮೈ ಅಕೌಂಟ್ ಇಸ್ ಗೆಟಿಂಗ್ ಸೆಟಲ್ಡ್. ಥರ್ಡ್ ಒನ್, ರಿಲೀಸ್. ಸೊ ಫಸ್ಟ್ ಒನ್ ಏನು, ಸಾರಿ ಹೇಳೋದು. ಎರಡನೇದು ಫರ್ಗಿವ್ ಮಾಡೋದು. ಮೂರನೇದು ರಿಲೀಸ್. ಸೊ ಏನ್ ಹೇಳಿ, ವಿಜುವಲೈಸಿಂಗ್ ಅವರ್ ಪಾಸ್ಟ್ ಕಾರ್ಮಿಕ್ ಅಕೌಂಟ್ ಈಸ್ ಓವರ್. ಅವರ್ ಪಾಸ್ಟ್ ಕಾರ್ಮಿಕ್ ಅಕೌಂಟ್ ಬಿಟ್ವೀನ್ ಅಸ್ ಅವರ್ ಸೆಲ್ಸ್ ಈಸ್ ಓವರ್ ಅಂತ ಹೇಳಿ ಮನ್ಸಲ್ಲಿ. ದೆನ್ ಅವರಿಗೆ ಆಶೀರ್ವಾದ ಕೊಡಿ. ಫ್ರಮ್ ಟುಡೇ ಮೈ ಎವ್ರಿ ಥಾಟ್ ಫಾರ್ ಯು ವಿಲ್ ಬಿ ಫುಲ್ ಆಫ್ ಕಂಪ್ಯಾಷನ್, ಲವ್ ಅಂಡ್ ಬ್ಲೆಸಿಂಗ್ಸ್ and respects. Okay na? Have you made a note? Whoever is noting down, ಕೆಲವರು you can remember it in the, I am very happy. You try this for a continuous 7 days and you will see positive results. If the karmic account is deeper or bigger, then you may have to do it for 21 days. ಹಾಗೂ ಇಲ್ಲ ಅಂತಂದ್ರೆ at least a month or maybe more than a month. But surely ಹೇಳ್ತೀನಿ, this 4 lines or E4 method if you follow, okay, speak to them in your mind, visualize them. First is sorry, next is forgive, third is release the karmic account, and the fourth is blessing them. So ಇದನ್ನ ನೀವು ಮಾಡಿದ್ರೆ ಏನಾಗುತ್ತೆ, ಖಂಡಿತವಾಗ್ಲೂ ಅವ್ರಿಗೂ ಒಳ್ಳೇದಾಗತ್ತೆ, ನಿಮ್ಗೂ ಒಳ್ಳೇದಾಗತ್ತೆ. ಓಕೆನಾ? ಮಾಡ್ತೀರಾ? Yes, sir. ಓಕೆ. ಎಲ್ಲಿ ಹೋಗಿದ್ರಿ ಎಲ್ಲರೂ? ಫಾರ್ ಅ ಮೂಮೆಂಟ್ everyone went out for a walk. Okay. No, sir. Yes, so you please practice it for your sake. Okay. Okay, sir. Okay, sir. It is absolutely required. So continuing with the punya karmas. Sir, Okay. one doubt, sir. Yes, Akka. ಸರ್, ಅದು ನಿನ್ನೆ ಬೆಳಗ್ಗೆ ಒಂದು ಆಕ್ಸಿಡೆಂಟ್ ಆಯ್ತಲ್ಲ ಸರ್, ಇಷ್ಟೊಂದ್ ಜನ ಒಟ್ಟಿಗೆ ಪಾಪ ಇದಾಯ್ತಲ್ಲ, ಇದು ಹೇಗೆ ಸರ್? ಅದು ಅವ್ರ ಕರ್ಮಗಳು ಎಲ್ಲಾ ಒಟ್ಟಿಗೆ ಹೀಗೆ ಹೇಗೆ? ಧಾರವಾಡ ಹತ್ರ ಗೋವಾಗ ಹೋಗ್ತಾ ಇದ್ದಿದ್ ಬಸ್. ಕಲೆಕ್ಟಿವ್ ಆಗಿ ಎಲ್ಲರೂ ಒಂದೇ ರೀತಿಯಾದ ಕರ್ಮಗಳನ್ನ ಮಾಡಿರ್ತಾರೆ. ಅದಕ್ಕೆ ಕಲೆಕ್ಟಿವ್ ಆಗಿ ಸೊ ಆತರ ಆಗತ್ತೆ. ಸೊ ಅವರು ಈ ತರ ತಮ್ಮ ಜೀವನವನ್ನ ಎಂಡ್ ಮಾಡ್ಬೇಕು ಅಂತ ಇರುತ್ತೆ. ಸೊ ಇಟ್ ಈಸ್ ಅ ಕಲೆಕ್ಟಿವ್ ಕರ್ಮ. ಎಲ್ಲರೂ ಒಟ್ಟಿಗೆ ಸೇರಿದಾಗ ಮಾತ್ರ ಅದಾಗತ್ತೆ. ಒಬ್ರು ಅದ್ರಲ್ಲಿ ಮಿಸ್ ಆದ್ರೂ ಆಗೋದಿಲ್ಲ. ಬಟ್ ಹೇಗೆ ಇರುತ್ತೆ ಅಂತಂದ್ರೆ ಕಾರ್ಮಿಕ್ ಬ್ಯಾಗೇಜ್ ಎಲ್ಲರೂ ಒಟ್ಟಿಗೆ ಅದೇ ಟೈಮಿಗೆ ಅದೇ ಪ್ಲೇಸ್ ಅಲ್ಲಿ ಸೇರ್ತಾರೆ. ನಾನ್ ನಿಮ್ಗೆ ಗರುಡಂದು ಕತೆ ಹೇಳದ್ನಲ್ಲ ಅವತ್ತು, ಫೇಟ್ ಕೆನಾಟ್ ಬಿ ಚೇಂಜ್ಡ್, ಬಟ್ ಫೇಟ್ ಕ್ಯಾನ್ ಬಿ ಚೇಂಜ್ ಫಾರ್ ದೋಸ್ ಹೂ ನೋ ದಿಸ್ ನಾಲೆಡ್ಜ್. ಯಾರಿಗೆ ಈ ಜ್ಞಾನ ಗೊತ್ತಿದೆ, ದೇ ಕ್ಯಾನ್ ಚೇಂಜ್ ದೇರ್ ಫೇಟ್. Otherwise, it is a normal thing for others. They cannot change the fate. Okay, sir. Okay, sir. Thank you. ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ ಅಲ್ವಾ ಸರ್? ಅದು ಯಾವ್ದಮ್ಮ? ನಿನ್ನೆ ಪ್ರಕರಣ ನೋಡಿ ಅದು ಡೈಜೆಸ್ಟ್ ಪ್ರಕರಣ ಅದು ಇರ್ಲಿ ಅಕ್ಕ, ಆ ಪ್ರಕರಣ ಇರ್ಲಿ. ಬಟ್ ವಾಟ್ ವಿ ಶುಡ್ ಡು ಇಸ್, ಇಲ್ಲಿ ನಾವು ನೆಗೆಟಿವ್ ನಮ್ಮ ಬಗ್ಗೆ ಆಗ್ಲಿ ಥಿಂಕ್ ಮಾಡಬಾರ್ದು. ಇಲ್ಲ, ನಡೆದ ಘಟನೆ ಬಗ್ಗೆ. ಅದೇ ಅಕ್ಕ, ಘಟನೆ ಬಗ್ಗೆ ನಾವು ಥಿಂಕ್ ಮಾಡ್ತೀವಿ, ಘಟನೆ ಬಗ್ಗೆ ತುಂಬಾ ಡೀಪ್ ಆಗಿ ಹೋಗ್ತೀವಿ. ಘಟನೆ ಡೀಪ್ ಆಗಿ ಹೋದಾಗ ಅಲ್ಲಿ ಯಾರ್ಯಾರನ್ನೋ ವಿಜುವಲೈಸ್ ಮಾಡ್ತೀವಿ, ಹೌದಾ ಇಲ್ವೋ? ಸರ್, ಕರೆಕ್ಟ್ ಸರ್. ಅದು ಆಕ್ಚುಲಿ ಫಸ್ಟ್ ರಿಯಾಕ್ಷನ್ ನನ್ನ ಫ್ಯಾಮಿಲಿ ಹೇಳಿದ್ದು. ಇವನ್ ಐ ಯೂಸ್ ಟು ಗೋ ವಿತ್ ಮೈ ಫ್ರೆಂಡ್ಸ್ ಲೈಕ್ ದಟ್. ನೀನ್ ನೆಕ್ಸ್ಟ್ ಟೈಮ್ ಹೋಗ್ಬೇಡ ಲೈಕ್ ದಟ್ ಸರ್. ಇಟ್ ವಾಸ್ ಲೈಕ್ ದಟ್. ಮೈ ಫಸ್ಟ್ ರಿಯಾಕ್ಷನ್ ಫ್ರಮ್ ಮೈ ಫ್ಯಾಮಿಲಿ, ನೀನ್ ಹೋಗ್ಬೇಡ ಇನ್ನೊಂದ್ಸತಿ ಆತರ ಸರ್. ಫಿಯರ್ ವಿಲ್ ಅಟ್ರಾಕ್ಟ್ ಫಿಯರ್. Yes, sir. Even I go with my friends like that. Okay. Okay. For the time being, I'll give you one like a shield for all of you.
ಈಗ ನೀವು ಜ್ಞಾನ ಮಾರ್ಗದ ಮೆಡಿಟೇಷನ್ಸ್ ಐ ಹ್ಯಾವ್ ನಾಟ್ ಇಟ್ ಸ್ಟಾರ್ಟೆಡ್ ವಿಚ್ ಐ ವಿಲ್ ಬಿ ಸ್ಟಾರ್ಟಿಂಗ್ ನೆಕ್ಸ್ಟ್ ವೀಕ್. ಸೊ ಐ ಆಮ್ ಥಿಂಕಿಂಗ್ ಆಫ್ ಇವತ್ತು ಕಾರ್ಮಿಕ್ ಅಕೌಂಟ್ ಕ್ಲೋಸ್ ಮಾಡೋಣ ಅನ್ಕೊಂಡಿದ್ದೆ, ಇವತ್ತು ಆಗ್ಲಿಕ್ಕಿಲ್ಲ ಬಿಕಾಸ್ ಪುಣ್ಯ ಕರ್ಮ ಇನ್ನೂ ಸ್ವಲ್ಪ ಇದೆ. ಆ ಪುಣ್ಯ ಕರ್ಮಗಳನ್ನ ಡೀಟೇಲ್ ಆಗಿ ಹೇಳ್ಬೇಕು ನಿಮಗೆ. ಸೊ ಅದಕ್ಕಿಂತ ಮೊದಲು ವಾಟ್ ಐ ವುಡ್ ಲೈಕ್ ಟು ಟೆಲ್ ಯು ಸಿಂಪಲ್ ಥಿಂಗ್. ಸರ್ ಹೇಳಿ ಸರ್. ಅರ್ಪಣೆ ಮಾಡೋದು ಭಗವಂತರಿಗೆ ಅದು ನಡೀತಾ ಇತ್ತು. ಅಕ್ಕ ಯಾರಿಗಾದ್ರೂ ಗೊತ್ತಾಯ್ತಾ ಕ್ವಶನ್ ಏನಂತ ನನಗೆ ಕೇಳಿಸ್ಲಿಲ್ಲ. ನಾವು ಗೇನ್ ಮಾಡಿದ ಪುಣ್ಯನ ಪರಮಾತ್ಮನ್ಗೆ ಅರ್ಪಿಸ್ಬೇಕು ಅಂತ ನಿನ್ನೆ ಹೇಳಿದ್ರಿ ಅಲ್ಲ ಸರ್? Absolutely right. Whatever, yes, absolutely right, sir. Yes, ನಾವು ಮೆಡಿಟೇಷನ್ ಮಾಡಿದಾಗ ಮೆಡಿಟೇಷನ್ ಅನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿ, ಮೆಡಿಟೇಷನ್ ಇಂದ ಮಾಡುವ ಪುಣ್ಯ ಪರಮಾತ್ಮನಿಗೆ ಅರ್ಪಣೆ ಮಾಡಿ, ಮೆಡಿಟೇಷನ್ ಮಾಡಿದ ನಂತರ ಅದರಿಂದ ಬರ್ತಕ್ಕಂಥ ಕರ್ಮಫಲ ಪರಮಾತ್ಮನಿಗೆ ಅರ್ಪಣೆ ಮಾಡಿ, ಮೆಡಿಟೇಷನ್ ಮಾಡಿದ್ರಿಂದ ಬರ್ತಕ್ಕಂಥ ಶಕ್ತಿ ಪರಮಾತ್ಮನಿಗೆ ಅರ್ಪಣೆ ಮಾಡಿ, ಮೆಡಿಟೇಷನ್ ಇಂದ ಅಥವಾ ಯಾರಿಗಾದ್ರೂ ಒಳ್ಳೆ ಕೆಲಸ ಮಾಡಿದ್ರಿಂದ ಅದರಿಂದ ಬರ್ತಕ್ಕಂಥ ಪುಣ್ಯ ಫಲ ಪರಮಾತ್ಮನಿಗೆ ಅರ್ಪಣೆ ಮಾಡಿ. ನೀವು ಯಾವುದನ್ನು ಇಟ್ಕೋಬೇಡಿ. ಓಕೆ, ಇಫ್ ಯು ಡೂ ದಿಸ್, ಪರಮಾತ್ಮನಿಗೆ ಗೊತ್ತಿದೆ ಆ ಪುಣ್ಯ ಫಲ, ಆ ಪುಣ್ಯ ಕರ್ಮ ಎಲ್ಲಿಗೆ ಮತ್ತೆ ಹೇಗೆ ಕೊಡ್ಬೇಕು ಅಂತ. ಓಕೆನಾ? ಎಲ್ಲರಿಗೂ ಗೊತ್ತಾಯ್ತಾ ವಾಟ್ ಇಸ್ ಟು ಬಿ ಡನ್ ಅಂತ? ವಿ ಹ್ಯಾವ್ ಟು ಆಫರ್ ವಾಟ್ ಎವರ್, ಎಲ್ಲವನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಅಷ್ಟೇ. ಸಿಂಪಲ್. ಸೊ ದಿಸ್ ಇಸ್ ಒನ್ ಥಿಂಗ್. ಓಕೆ, ಎಸ್ ಸರ್. You got it? All got it? Okay. Now, ಏನ್ ಮಾಡ್ಬೇಕು ನಿಮ್ಮ ಸುತ್ತಲೂ? ಈಗ ಒಂದು ಶೀಲ್ಡ್ ನಿರ್ಮಾಣ ಮಾಡ್ಬೇಕಂದ್ರೆ there are two ways of creating a shield. One is a pyramid, one is a circle, a round. ನಾನು ಸರ್ಕಲ್ ಹೇಳ್ತೀನಿ. ಸೊ ನೀವು ನಾನು ಎಲ್ಲರಿಗೂ ಕಾಣ್ತಾ ಇದ್ದೀನಾ? ಓಕೆ, ಒಂದ್ಸಲ ಗಾಯತ್ರಿ ಜಪ ಹೇಳ್ಬಿಟ್ಟು ಓಂ ಭೂರ್ಭು ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ನನ್ನ ಸುತ್ತಲೂ ಒನ್ ಎನ್ವಲಪ್ ನಿರ್ಮಾಣ ಆಗಿದೆ. ನೆಕ್ಸ್ಟ್ ಎರಡನೇದು ಓಂ ಭೂರ್ಭು ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಎರಡನೇ ಸರ್ಕಲ್ಲು ನಿರ್ಮಾಣ ಆಗಿದೆ. ಈ ತರ 7 ಬಾರಿ ಅಥವಾ 11 ಬಾರಿ ಮಾಡ್ಬಿಟ್ಟು ನನ್ನ ಸುತ್ತಲೂ 11 ಲೇಯರ್ಸ್. ಸೊ ಎಷ್ಟು ಸಲ ಹೇಳ್ತೀರಾ? 7 ಹೇಳಿದ್ರೆ 7, 11 ಹೇಳಿದ್ರೆ 11. ಇಫ್ ಯು ಆರ್ ಮೂವಿಂಗ್ ಇನ್ ಅ ಕಾರಿನ ಸುತ್ತಲೂ 21 ಬಾರಿ ಫಾರ್ಮೇಶನ್ ಮಾಡಿ. ಫೋರ್ಟ್ರೆಸ್ ಏನ್ ಹೇಳ್ತಾರೆ ಕನ್ನಡದಲ್ಲಿ? ಕೋಟೆ. ಏನಮ್ಮ? ಕಾರ್ ಒಳಗೆ ಕೂತ್ಕೊಂಡ್ಮೇಲೆ, ಕಾರಲ್ಲಿ ಕೂತ್ಕೊಂಡ್ಮೇಲೆ ಬಿಫೋರ್ ಯು ಸ್ಟಾರ್ಟ್ ದ ಕಾರ್, ಬಿಫೋರ್ ಯು ಡ್ರೈವ್ ದ ಕಾರ್, ಆರ್ ಇಫ್ ಸಮನ್ ಎಲ್ಸ್ ಇಸ್ ಡ್ರೈವಿಂಗ್ ದ ಕಾರ್, ನೀವು ಕಣ್ಣನ್ನ ಮುಚ್ಚಿ ನಿಮ್ಮ ಸುತ್ತಲೂ, ಕಾರಿನ ಸುತ್ತಲೂ 21 ಬಾರಿ ಓಕೆ ಗಾಯತ್ರಿ ಜಪವನ್ನ ಹೇಳಿ ಅದರ ಸುತ್ತಲೂ ಕೋಟೆಯನ್ನ ನಿರ್ಮಾಣ ಮಾಡಿ. ಕೋಟೆ ಮೀನ್ಸ್ ಶೀಲ್ಡ್. ನಿರ್ಮಾಣ ಮಾಡಿ. ಓಕೆ, ಇಫ್ ಯು ಆರ್ ಟ್ರಾವೆಲಿಂಗ್ ಆನ್ ಅ 2-wheeler ಒಬ್ರೆ ಯು ಕ್ಯಾನ್ ಡೂ ದಿಸ್, ಆರ್ ಯು ಕ್ಯಾನ್ ಇಮ್ಯಾಜಿನ್ ಅ ಪಿರಮಿಡ್. ಪಿರಮಿಡ್ ಅಂದ್ರೆ ಗೊತ್ತಾ? ಈಗ ಒಂದು ಐ ವಿಲ್ ಗಿವ್ ಯು ಒನ್ ಸ್ಮಾಲ್ ಎಕ್ಸಾಂಪಲ್. ಎಲ್ಲಾದ್ರೂ ಒಂದು ಬ್ಯಾಲೆ ಡಾನ್ಸ್ ಅಥವಾ ಒಂದು ಡ್ಯಾನ್ಸ್ ಆಗ್ತಾ ಇದೆ ಅನ್ಕೊಳ್ಳಿ, ಸ್ಟೇಜ್ ಮೇಲೆ ಫುಲ್ ಕತ್ಲೆ ಮಾಡ್ಬಿಟ್ಟು ಮೇಲಿಂದ ಮಾತ್ರ ಲೈಟ್ ಬಿಡ್ತಾರೆ ಆ ಡಾನ್ಸರ್ ಮೇಲೆ. ಆಗ ಒಂಥರ ಪಿರಮಿಡ್ ತರ ಆಗತ್ತೆ ತಾನೆ? ಮೇಲೆ ಲೈಟ್ ಇಂದ ಆ ಕೆಳಗಿನವರೆಗೆ ಆ ಡಾನ್ಸರ್ ತನಕ ಹೀಗೆ ಪಿರಮಿಡ್ ಶೇಪ್ ಅಲ್ಲಿ ಹರಡತ್ತೆ ಬೆಳಕು. ವೆರಿ ಗುಡ್. ಸ್ಪಾಟ್ ಲೈಟ್ ತರ. ಸೊ ಆ ತರ ಪರಮಾತ್ಮನಿಂದ ನಿಮ್ಮ ಮೇಲೆ ಸ್ಪಾಟ್ ಲೈಟ್ ಬೀಳ್ತಾ ಇದೆ. ಪರಮಾತ್ಮನ ರಕ್ಷಣೆ ನಿಮ್ಮ ಮೇಲಿದೆ. ನೀವು ಎಲ್ಲಿ ಹೋದ್ರೂ ಸಹ ಆ ರಕ್ಷೆ ನಿಮ್ಮನ್ನ ಕಾಪಾಡ್ತಾ ಇದೆ ಅಂತ ಮಾಡ್ಬೋದಾ? ಎನಿ ಆಫ್ ದಿಸ್, ಅದು ಅಥವಾ ಇದು. ಓಕೆ ಓಕೆ ಸರ್. The second one is only visualizing, sir. Adu second ಎರಡು visualizing. If you do it, the thing is, the ಕೋಟೆ, the shield is very powerful. ಓಕೆ, ನಿಮ್ಮ ಮನೆ ಸುತ್ತಲೂ ಮಾಡ್ಬೋದು ನೀವು. ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ನಿಮ್ಮ ಸುತ್ತಲೂ ಮಾಡ್ಕೋಬಹುದು. ಎನಿ ಟೈಮ್ ನೀವು ಎಲ್ಲಾದ್ರೂ ಒಂದು ಅನ್ನೋನ್ ಪ್ಲೇಸ್ ಹೋದ್ರೆ ಯು ಕ್ಯಾನ್ ನಿಮ್ಮ ಸುತ್ತಲೂ ಆ ಒಂದು ಕೋಟೆ ಹತ್ರ ಇದ್ ಮಾಡಬಹುದು. ಸರ್, ಈಗ ಬೇರೆಯವ್ರು ಟ್ರಾವೆಲ್ ಮಾಡ್ತಿದಾರೆ, ಲೈಕ್ ಮನೆಯವ್ರು ಯಾರೋ ಬೇರೆಯವ್ರು ಟ್ರಾವೆಲ್ ಮಾಡ್ತಿದ್ದಾರೆ, ನಾವು ಹೋಗ್ತಿಲ್ಲ ಅಂದ್ರೆ ನಾವು ಮಾಡ್ಬೋದಾ ಅವರಿಗೆ ಅಂತ ಹೇಗೆ? Yes, absolutely right. I will tell you one real story ಅಲ್ಲ, real incident.
So there was one sister. There is that sister is still there anyway. The sister has 3 children, and okay. When I narrate this incident, if that sister is listening to this, not only now, even in future, she will know that it is me who has told it, and she will immediately call me up. Okay, I will tell you what that incident is. Okay, she stays close by, and our 3 ಜನ ಮಕ್ಕಳಿದ್ದಾರೆ ಅವ್ರಿಗೆ. ದೊಡ್ಡ ಮಗ ಆಫ್ಟರ್ ಈ ಫಿನಿಶ್ಡ್ ಇಸ್ ಗ್ರಾಜುಯೇಷನ್, ಅವ್ರಿಗೆ ಒಂದು ಕೆಲಸ ಸಿಕ್ತು ವೈಟ್ ಫೀಲ್ಡ್ ಅಲ್ಲಿ, ಅವಾಗ ITPL ಅಲ್ಲಿ. ಸೊ ಅವಾಗ ಇಲ್ಲಿ ಈ ನಿಮ್ಮ ಹೆಬ್ಬಾಳ್ ಈ ರಿಂಗ್ ರೋಡ್ ಕಡೆಗೆ, ಸೊ ರಿಂಗ್ ರೋಡ್ ಕಡೆಗೆ ನಿಮ್ಗೆ ಲುಂಬಿನಿ ಬರುತ್ತೆ, ಅದರ ಹತ್ರ ಒಂದು ಸಿಗ್ನಲ್ ಬರುತ್ತೆ, ಅದರ ನಂತರ ಏನ್ ಬರುತ್ತೆ, ನಾಗಾವರ ಬರುತ್ತೆ, ಅದರ ನಂತರ ರಾಮಮೂರ್ತಿ ನಗರ, KR ಪುರಂ. ಅವಾಗ ಆ ಓವರ್ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಆಗ್ತಾ ಇತ್ತು. ಸೊ ಅಲ್ಲಿ ಪಿಲ್ಲರ್ಸ್ ಗಳು ಆಗ್ತಿತ್ತು. ಹಿ ಹ್ಯಾಡ್ ಸಮ್ ಬ್ಯಾಡ್ ಕಂಪನಿ, ಬ್ಯಾಡ್ ಫ್ರೆಂಡ್ಸ್ ಇದ್ರು. ಸೊ ಅವ್ರ ಜೊತೆ ಸೇರ್ಕೊಂಡು ಕೆಲವೊಮ್ಮೆ ರಾತ್ರಿ ಲೇಟ್ ಆಗಿ 1 ಗಂಟೆ 2 ಗಂಟೆಗೆ ಬರ್ತಾ ಇದ್ರು. ಸೊ ಇವರು ಡೈಲಿ ಬೆಳಗ್ಗೆ ಇವರು ಕೆಲ್ಸಕ್ಕೆ ಹೋಗುವಾಗ ಶಿ ವುಡ್ ಸ್ಟ್ಯಾಂಡ್ ಔಟ್ ಸೈಡ್, ಅವ್ರ ಕಾರಲ್ಲಿ ಹೋಗೋದು, ಕಾರಿನ ಸುತ್ತಲೂ ಪವರ್ಫುಲ್ ಆದಂತಹ ಒಂದು ಕೋಟೆಯನ್ನ, ಒಂದು ಶೀಲ್ಡ್ ಅನ್ನ ನಿರ್ಮಾಣ ಮಾಡಿ ಕಳಿಸ್ತಾ ಇದ್ರು. ಎವ್ರಿ ಸಿಂಗಲ್ ಡೇ, ಶಿ ನೆವರ್ ಫಾರ್ಗಾಟ್. So one day it so happened that early in the morning at 3 o'clock, she got a phone call. So she answered that phone call. So on the other side, there was a police inspector, and he told that itara dod accident agide, and your son is in Columbia Asia Hospital, Hebad. So she woke her husband up. Nodi, the amount of tolerance, the amount of patience, she did not panic. Paramatma, ninna magu nin nodko anta onde sentence helidru. Next, she woke up her husband, she woke up her other son and daughter. They all drew in their other car to Columbia Asia. So avaga alli helidru, he is in the ICU, when he is unconscious. But ಅಲ್ಲಿ ಇರ್ತಕ್ಕಂಥ ಪೊಲೀಸು ಮತ್ತೆ ಆ ಡಾಕ್ಟರ್ಸ್ ಹೇಳಿದ್ರು, ಇಫ್ ಯು ವುಡ್ ಲೈಕ್ ಟು ವಿಸಿಟ್ ದ ಆಕ್ಸಿಡೆಂಟ್ ಸ್ಪಾಟ್, ಯು ಕ್ಯಾನ್ ಗೋ ಅಂಡ್ ವಿಸಿಟ್ ಅಂತ ಹೇಳಿದ್ರು. ಸೊ ಇವರು ಓಕೆ ಅಂತ ಹೇಳ್ಬಿಟ್ಟು, ಹೇಗಿದ್ರು ಕಾನ್ಶಿಯಸ್ ಬರ್ಲಿಲ್ಲ ಅಂತ, ದೇ ವೆಂಟ್ ಟು ದ ಸ್ಪಾಟ್ ವೇರ್ ದ ಆಕ್ಸಿಡೆಂಟ್ ಟುಕ್ ಪ್ಲೇಸ್. ನಾಗಾವರ ಸಿಗ್ನಲ್ ಇಂದ 1-2 ಅಲ್ಲಿ ಅವಾಗ ಸಿಗ್ನಲ್ ಲೈಟ್ ಇರ್ಲಿಲ್ಲ. ಸೊ ದಿಸ್ ಹ್ಯಾಪನ್ ಸಮ್ವೇರ್ ಅರೌಂಡ್ 10 or 15 years ಬ್ಯಾಕ್. ಸೊ ಇದು ಮಾತ್ರ ಪಿಲ್ಲರ್ಸ್ ಮಾತ್ರ ಇತ್ತು. ಓಕೆ, ಸೊ ಅಲ್ಲಿಗೆ ತೋರಿಸಿದ್ರು. ಆ ಕಾರ್ ವಾಸ್ ಟೋಟಲಿ ಮ್ಯಾಂಗಲ್ಡ್. ಕಾರು ಟೋಟಲಿ ಮ್ಯಾಂಗಲ್ ಆಗಿತ್ತು. ಅದರಲ್ಲಿ ಇರುವೆ ಇದ್ರು ಸಾಯೋ ತರ ಕಂಡೀಷನ್, ಆ ಕಾರಿನ ಕಂಡೀಷನ್ ಆ ತರ ಇತ್ತು. ಆ ಒಂದು ವ್ಯವಸ್ಥೆಯಲ್ಲಿ, ಆ ಒಂದು ಫಾರ್ಮೇಶನ್ ಅಲ್ಲಿ ದಟ್ ಕಾರ್ ವಾಸ್ ದೇರ್. ಸೊ ಶಿ ಥಾಟ್ ಇಮಿಡಿಯೇಟ್ಲಿ, ಪರಮಾತ್ಮ, ಇಟ್ ಈಸ್ ಯೋರ್ ಚೈಲ್ಡ್, ಇಫ್ ಯು ವಾಂಟ್ ಟು ಟೇಕ್ ಹಿಮ್ ವಿದೌಟ್ ಗಿವಿಂಗ್ ಎನಿ ಪೇನ್ ಟು ಹಿಮ್ ಅಂತ ಹೇಳಿ ವಾಪಸ್ಸು ಬಂದ್ರು. ವಾಪಸ್ ಬಂದ ನಂತರ ಸೊ ಹಿ ವಾಸ್ ಸ್ಟಿಲ್ ಅನ್ಕಾನ್ಶಿಯಸ್. ಇವರು ಅಲ್ಲೇ ಅಲ್ಲಿ ಕ್ಯಾಂಟೀನ್ ಇದೆಯಲ್ಲ, ಅಲ್ಲಿ ಕ್ಯಾಂಟೀನ್ ಅಲ್ಲಿ ದೇ ಹ್ಯಾಡ್ ದೇರ್ ಕಾಫಿ ಆರ್ ಟೀ ಅಲಾಂಗ್ ವಿತ್ ದ ಪೊಲೀಸ್ ಇನ್ಸ್ಪೆಕ್ಟರ್, ಅಂಡ್ ದೆನ್ ದೇ ವರ್ ವೇಟಿಂಗ್ ಫಾರ್ ಹಿಮ್ ಟು ಗೇನ್ ಕಾನ್ಶಿಯಸ್ನೆಸ್. ಅರೌಂಡ್ 8:30 or 8:45 ಒಳಗಿಂದ ನರ್ಸ್ ಬಂದ್ಬಿಟ್ಟು ICU ಇಂದ ಹೇಳಿದ್ರು, ಒಬ್ಬೊಬ್ಬರಾಗಿ ಹೋಗ್ಬಿಟ್ಟು ನಿಮ್ಮ ಮಗನ್ನ ನೋಡ್ಬೋದು ಅಂತ. So she was the first to go, and she went in and she saw his ಬಟ್ಟೆ ಎಲ್ಲ ನೋಡಿದ್ರು, full blood, and she stood there closing her eyes, telling Paramatma, your child, you want to take him without any pain, otherwise give him back without any problems. That means he should be perfect and healthy anta heli she came out. Then her husband went, then her daughter went, and the servant, they all started crying, looking at their like sibling and son. But she was very stable and only having positive thoughts. Okay, after some time, so around 10 o'clock or something, doctor helidru, your son has got consciousness, and he gave a good news. So all the charges ಏನಿದೆ ನೀವು ಪೇ ಮಾಡಿ, and he can be discharged at 12 o'clock. So they were all surprised. Are, how is it possible anta? Then the doctor explained, ಈ ಕಿವಿಯ ಹಿಂದೆ ಒಂದು ನರ ಇದೆ, ಒಂದು ವೇನ್ ಇದೆ, an artery is there. ಆ ಆರ್ಟ್ರಿಗೆ ಮಾತ್ರ 8 ಆಗಿದೆ, ಅಲ್ಲಿ 3 ಸ್ಟಿಚಸ್ ಹಾಕಿದೀವಿ. ಸೊ ಆ ಆರ್ಟ್ರಿ ಬ್ರೇಕಪ್ ಆಗಿದ್ರಿಂದ ತುಂಬಾ ರಕ್ತ ಹರಿತು. ಸೊ ವಿ ಹ್ಯಾವ್ ಆಲ್ರೆಡಿ ಗಿವನ್ ಹಿಮ್ 2 or 3 ಬಾಟಲ್ಸ್, ಬಿಕಾಸ್ ರಕ್ತ ಜಾಸ್ತಿ ಹೋಗಿದ್ರಿಂದ he was unconscious. Now he is absolutely perfect.
ಸೊ ಆಸ್ ಸೂನ್ ಆಸ್ ದ ಲಾಸ್ಟ್ ಬಾಟಲ್ ಹಾಕಿದ್ರು, ಆ ಬಾಟಲಿನ ರಕ್ತ ಆದ ನಂತರ ಯು ಕ್ಯಾನ್ ಡಿಸ್ಚಾರ್ಜ್ ಅಂಡ್ ಟೇಕ್ ಹಿಮ್ ಹೋಮ್ ಅಂತ ಹೇಳಿದ್ರು. ಅಂಡ್ ಹಿ ಹ್ಯಾಡ್ ಓನ್ಲಿ ಅ ಸ್ಕ್ರಾಚ್ ಬಿಹೈಂಡ್ ದ ಇಯರ್. ಸೊ isn't this a miracle? Yes, sir, very much. Yes. This is a Yes, true sir, yes, story. sir. Okay, this is Okay. a true story. But that sister was going on telling everywhere this story. So one particular like ಒಬ್ರು ಹೇಳಿದ್ರಂತೆ ಅವ್ರಿಗೆ, ಒಂದು ಮಹಾತ್ಮರು ಈ ತರ ದಯವಿಟ್ಟು ಡೋಂಟ್ ಫೀಲ್ ದಟ್ ಏನ್ ನೀವು ಫೀಲ್ ಮಾಡಿದ್ರಿ, ಅದನ್ನ ರನ್ ಮಾಡಬೇಡಿ ಅಂತ ಹೇಳಿದ್ರು. ಸೊ ಶಿ ವಾಸ್ ಇನ್ ಅ ಡೌಟ್ ವೈ ಅಂತ. ಸೊ ದಟ್ ಸಿಸ್ಟರ್ ಲೈಕ್ ಶಿ ಟೋಲ್ಡ್ ಮೀ ಈ ತರ ಹೇಳಿದ್ದಾರೆ ಮಹಾತ್ಮರು, ಬಟ್ ಯಾಕೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಸೊ ಐ ಆಲ್ಸೋ ಟೋಲ್ಡ್ ಪ್ಲೀಸ್ ಡೋಂಟ್ ರಿಲೇಟ್ ಇಟ್ ಟು ಎನಿ ಒನ್. ಯಾರಿಗೂ ಹೇಳ್ಬೇಡಿ, ಯು ಹ್ಯಾವ್ ಟೋಲ್ಡ್ ಇಟ್, ಇಟ್ ಇಸ್ ಓಕೆ, ಫುಲ್ ಸ್ಟಾಪ್. ಇನ್ಮೇಲೆ ಯಾರಿಗೂ ಹೇಳಲಿಕ್ಕೆ ಹೋಗ್ಬೇಡಿ. ಇಫ್ ಎಟ್ ಆಲ್ ಯು ಹ್ಯಾವ್ ಟು ಟೆಲ್, ಹೇಳಿ ಆಕ್ಸಿಡೆಂಟ್ ಆಯ್ತು, ಹಿ ಇಸ್ ಫೈನ್, ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್, ಅಷ್ಟೇ. ಡೋಂಟ್ ನೆರೇಟ್ ದ ಫುಲ್ ಇನ್ಸಿಡೆಂಟ್ ಅಂತ ಹೇಳಿದೆ. ಸೊ ಅಬೌಟ್ 1 year or 2 years later, he again met with an accident in the same place, but this time signal light ella ittu, but he met with the same this thing accident in his another car. But ee time ashte ಕಾಲಿಗೆ ಸ್ವಲ್ಪ ಏಟಾಯ್ತು, ಕೈಗೆ ಫ್ರಾಕ್ಚರ್ ಆಯ್ತು, otherwise he was fine. So then she gave me a call and she told, you are right and that Mahatma was right, we should not narrate this to anyone. ಯಾಕೆ ಅಂತ ಗೊತ್ತಾಯ್ತಾ? ಯಾಕೆ ಹೇಳಿ ಸರ್? ಅದೇ ಹೇಳಿ ಮತ್ತೆ ಅದೇ ವೆರಿ ಗುಡ್. ಅದೇ ಲಾ ಆಫ್ ಅಟ್ರಾಕ್ಷನ್ ಸರ್. ಲಾ ಆಫ್ ಅಟ್ರಾಕ್ಷನ್, ಅಬ್ಸಲ್ಯೂಟ್ಲಿ ರೈಟ್. ಅದನ್ನ ಹೇಳಿ they attracted the same sort of an incident. So ದಯವಿಟ್ಟು, yes, this is a lesson for all of us, yes or no? Yes sir, yes sir, definitely sir. Yes, absolutely a lesson. So we have to be careful. Okay, we have to be careful. Okay, and one more thing about Purnimaka. I had asked the question in the beginning of the class, ನಮ್ಮ ಹೇಟ್ ಮಾಡೋರ್ನು ನಾವು ಬ್ಲೆಸ್ ಮಾಡೋದು ಹೇಗೆ ಅಂತ. So this is another real incident. I'm not going to mention which country, which place and all. So there were soldiers invading monasteries and killing all the monks. So one particular monk monastery ಗೆ ಹೋಗ್ಬಿಟ್ಟು ಸೋಲ್ಜರ್ಸ್ ಎಲ್ಲ ಆ ಮೊನಾಸ್ಟ್ರಿಯನ್ನ ಸುತ್ತು ಹೊಡೆದ್ಬಿಟ್ಟು, ಇನ್ನೇನ್ ಅವ್ರ ಕ್ಯಾಪ್ಟನ್ ಹೇಳ್ಬೇಕಲ್ಲ ಒಳಗಡೆ ಹೋಗಿ ನುಗ್ಗಿ ಸಾಯಿಸಿ ಅಂತ. ಸೊ ಅವರು ವೆಯ್ಟ್ ಮಾಡ್ತಾ ಇದ್ರು, ಬಿಕಾಸ್ ಒಳಗಡೆ ಪ್ರೇಯರ್ ನಡೀತಾ ಇತ್ತು. ಪ್ರೇಯರ್ ಆದ ಕೂಡಲೇ ಇವರೆಲ್ಲ ಶೂಟ್ ಮಾಡೋಣ ಅಂತ ಒಳಗಡೆ ಹೋಗ್ಬಿಟ್ಟು ಎಲ್ಲರೂ. ಸೊ ಅವಾಗ ಎಲ್ಲರೂ ಅಳ್ಳಿಕ್ ಸ್ಟಾರ್ಟ್ ಮಾಡಿಬಿಟ್ರು ಒಳಗಿರೋರು. ಸೊ ಒಬ್ಬ ಈ ಬಾಗ್ಲ ಹತ್ರ ಇರೋನು, ಒಬ್ಬ ಅಳ್ತಾ ಇದ್ನಲ್ಲ ಮಾಂಕ್ ಸನ್ಯಾಸಿ, ಅವನಿಗೆ ಕೇಳ್ದ, ಯಾಕಪ್ಪ ಅಳ್ತಾ ಇದೀಯಾ ಅಂತ. ನಾವೆಲ್ಲ ನಿಮಗೆ ಕೊಲ್ತೀವಿ ಅಂತ ಅಳ್ತಾ ಇದ್ದೀರಾ, ಹೆದರಿಕೆಯಿಂದ ಅಳ್ತಾ ಇದೀವ ಅಂತ ಕೇಳ್ದ. ಅದಕ್ಕೆ ಅವನು ಹೇಳ್ದ, ನಾವು ಅದಕ್ಕೆ ಅಳ್ತಾ ಇಲ್ಲ, ಈ ಒಂದು ಪಾಪ ಕರ್ಮ ನೀವು ಮಾಡೋದ್ರಿಂದ ನಿಮ್ಗೆ ಏನು ಆಗತ್ತೆ ಅಂತ ಪಾಪ ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಒಂದು ಮುಂದಿನ ಭವಿಷ್ಯವನ್ನ ಯೋಚನೆ ಮಾಡಿ ನಾವು ಅಳ್ತಾ ಇದ್ದೀವಿ ಅಂತ ಹೇಳು. ಯು ಗಾಟ್ ಇಟ್? Yes sir. ಯಾರಿಗೋಸ್ಕರ? ಅವರಿಗೋಸ್ಕರ ಅಳ್ತಾ ಇದ್ದಾರೆ, ಇವರಿಗೋಸ್ಕರ ಅಲ್ಲ. ಅಷ್ಟು ಕಂಪ್ಯಾಷನೇಟ್ ನಾವಿದ್ದೀವಾ? ಯಾರಾದ್ರೂ ನಮ್ಮ ಮೇಲೆ ತಪ್ಪು ಮಾಡ್ತಾ ಇದ್ರೆ ಅವ್ರಿಗೋಸ್ಕರ ದೇವರೇ ಅವ್ರಿಗೆ ಒಳ್ಳೇದ್ ಮಾಡಿ. ಈವನ್ ಜೀಸಸ್, ವಾಟ್ ಡಿಡ್ ಹಿ ಸೇ ವೆನ್ ಹಿ ವಾಸ್ ಬೀಯಿಂಗ್ ನೈಲ್ಡ್? ಓ ಫಾದರ್, ಫಾರ್ಗಿವ್ ದೆಮ್ ಫಾರ್ ದೇ ನೋ ನಾಟ್ ವಾಟ್ ದೇ ಆರ್ ಡೂಯಿಂಗ್. ಹೌದಾ ಇಲ್ವೋ? ಅವ್ರ ಏನ್ ಮಾಡ್ತಾ ಇದಾರೆ ಪಾಪ ಅವ್ರಿಗೆ ಗೊತ್ತಿಲ್ಲ, ಅವರನ್ನ ಕ್ಷಮಿಸು ಹೇಳಿದ್ರು ಇಲ್ವೋ? ಹತ್ರ ನಾವು ಹೇಳಲಿಕ್ಕೆ ಆಗತ್ತಾ? 70% ಅಭ್ಯಾಸ ಮಾಡ್ಕೋಬೇಕು ಸರ್, ನಾವು ಅಭ್ಯಾಸ ಮಾಡ್ಕೋಬೇಕು. ಐ ಥಿಂಕ್ ದಿಸ್ ವಿಲ್ ಗೆಟ್ ಡಿಸ್ಕನೆಕ್ಟೆಡ್ ಇನ್ 15-20 seconds. Okay, ದೇವರೇ, ವಿಲ್ ಕಂಟಿನ್ಯೂ ಆನ್ ಮಂಡೇ ಎನಿವೇ, ಬಟ್ ವಿಲ್ ಸ್ಟಾಪ್ ಅಟ್ ದಿಸ್ ಸೊ ದಟ್ ನಮ್ಮ ಕಾನ್ವರ್ಸೇಷನ್ ಕಟ್ ಆಗತ್ತೆ ಅಂತ ಅಷ್ಟೇ. Okay, so we'll again resume this on Monday. Please come to Namaskara Mudra. 3 Omkaras, please. Visualize the whole world. Sarve bhavantu sukhinah,
सर्वे सन्तु निरामय सर्वे भद्राणि पश्यन्तु मा कश्चित् दुःखभाग् भवेत्. Om Shanti Shanti Shanti. Release both the hands. Rub both the palms. Form a cup and keep them on the eyes. Slowly open your eyes, flipping the eyelids. Namaste. God bless you all. May all of you be healthy, wealthy, wisdom-filled, happy and prosperous. Have a nice day. Please take care. Om Shanti.